ಹಾಯ್, ಮೈ ನೇಮ್ ಇಸ್ ಭೂಮಿಕಾ. ಸೊ ಇಫ್ ಯು ಆಲ್ರೆಡಿ ನೋ ಮೀ, ನಿಮಗೆ ಇದು ಸಹ ಗೊತ್ತಿರುತ್ತೆ ದಟ್ ನಾನು ಕರೆಂಟ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ ಅಂತ. ಬಟ್ ಎಷ್ಟೇ ಕಷ್ಟಪಟ್ಟು ವರ್ಕೌಟ್ ಮಾಡಿ ಡಯಟ್ ಮಾಡಿದ್ರೂ ಸಹ ನನಗೆ ಇಫೆಕ್ಟಿವ್ ಆಗಿ ವೆಯ್ಟ್ ಲಾಸ್ ಆಗ್ತಾ ಇರಲಿಲ್ಲ. ಐ ಆಮ್ ಶ್ಯೂರ್ ದಟ್ ನಿಮ್ಮಲ್ಲೂ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಆಗಿರುತ್ತೆ. ದಟ್ ಈಸ್ ವೆನ್ ಐ ಡಿಸೈಡೆಡ್ ಟು ಕನ್ಸಲ್ಟ್ ಅ ನ್ಯೂಟ್ರಿಷನಿಸ್ಟ್. ಅವ್ರ ಹತ್ರ ಕನ್ಸಲ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು, ನನ್ನ 20s ಬಿಕಾಸ್ ಆಫ್ ಮೈ ಬ್ಯಾಡ್ ಈಟಿಂಗ್ ಹ್ಯಾಬಿಟ್ಸ್, ಅಂದರೆ ಟೈಮಿಗೆ ಕರೆಕ್ಟಾಗಿ ತಿನ್ನಲ್ಲ, ಏನು ತಿನ್ನಬೇಕು ಅದನ್ನು ತಿನ್ನಲ್ಲ. ಎಷ್ಟೊಂದು ದಿವಸ ಹ್ಯಾವ್ ಸರ್ವೈವ್ಡ್ ಇನ್ ಓನ್ಲಿ ಒನ್ ಮೀಲ್. ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ಸ್ ನಂದು ಮೆಟಬಾಲಿಸಮ್ ಸ್ಲೋ ಆಗಿದೆ. ಆ್ಯಂಡ್ ನಾನು ಏನೇ ತಗೊಂಡ್ರು ಸಹ ನಂದು ಬಾಡಿ ಅದನ್ನು ಫಸ್ಟ್ ಫ್ಯಾಟಾಗಿ ಸ್ಟೋರ್ ಮಾಡುತ್ತೆ, ಆಮೇಲೆ ಡೈಜೆಸ್ಟ್ ಮಾಡುತ್ತೆ ಅಂತ. ದಟ್ ಈಸ್ ಒನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಡಿಟಾಕ್ಸ್. ಪಾಸ್ಟ್ 1 ವೀಕಿಂದ ಐ ಆಮ್ ಹ್ಯಾವಿಂಗ್ ವೆರಿ ಲೈಟ್ ಆ್ಯಂಡ್ ಗಟ್ ಫ್ರೆಂಡ್ಲಿ ಫುಡ್. ಸೊ ಹಾಗಾಗಿ ಐ ಆಮ್ ಸೀಯಿಂಗ್ ರಿಸಲ್ಟ್ಸ್. ನಾನೇನು ಮೊದಲು ವೆಯ್ಟ್ ಲಾಸ್ ಆಗಿರಲಿಲ್ಲ ಅಂತಲ್ಲ, ಡೆಫಿನೆಟ್ಲಿ ಆಗ್ತಾ ಇತ್ತು. ಬಟ್ ನಾನು ಮಾಡ್ತಿರೋ ವರ್ಕೌಟ್ಗೆ ಆ್ಯಂಡ್ ಡಯಟಿಗೆ ಅಷ್ಟು ಇಫೆಕ್ಟಿವ್ ಆಗಿರಲಿಲ್ಲ. ಸೊ ದಟ್ ಈಸ್ ದ ರೀಸನ್ ಐ ಸ್ಟಾರ್ಟೆಡ್ ಕನ್ಸಲ್ಟಿಂಗ್ ದ ನ್ಯೂಟ್ರಿಷನಿಸ್ಟ್. ವಿತ್ ಆಲ್ ಮೈ ಎಫರ್ಟ್ಸ್ ಮಾರ್ಚಲ್ಲಿ ಹಿಂಗಿದ್ದೋಳು ನಾನು ಕರೆಂಟಾಗಿ ಹಿಂಗಾಗಿದ್ದೀನಿ. ಆ್ಯಂಡ್ ಎಲ್ಲರ ವೆಯ್ಟ್ ಗೇನ್ಗೂ ಡಿಫ್ರೆಂಟ್ ರೀಸನ್ ಇರುತ್ತೆ. ಸೊ ಟ್ರೈ ಟು ನೋ ದಟ್ ರೀಸನ್ ಆ್ಯಂಡ್ ವರ್ಕ್ ಆನ್ ಇಟ್.